ನಾಲ್ಕನೇ ಸುತ್ತು ವಿಜ್ಞಾನದ ಸುತ್ತು. ಯಾವ ಋತುವಿನಲ್ಲಿ ರಾಬಿ ಬೆಳೆಗಳನ್ನು ಬೆಳೆಯಲಾಗುತ್ತದೆ? ಯಾವ ಋತುವಿನಲ್ಲಿ ರಾಬಿ ಬೆಳೆಗಳನ್ನು ಬೆಳೆಯಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಮಳೆಗಾಲ, ಆಯ್ಕೆ 2 ಬೇಸಿಗೆ ಕಾಲ, ಆಯ್ಕೆ 3 ಚಳಿಗಾಲ, ಆಯ್ಕೆ 4 ಶರತ್ಕಾಲ. ರಾಬಿ ಬೆಳೆಗಳನ್ನು ಯಾವ ಋತುವಿನಲ್ಲಿ ಬೆಳೆಯಲಾಗುತ್ತದೆ? ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ, ಶರತ್ಕಾಲ. ಆಪ್ಷನ್ 1 ಮಳೆಗಾಲ. ರಾಬಿ ಬೆಳೆಗಳನ್ನು ಮಳೆಗಾಲದಲ್ಲಿ ಬೆಳೆಯಲಾಗುತ್ತೆ. ಉತ್ತರ ತಪ್ಪಾಗಿದೆ. ರಾಬಿ ಬೆಳೆಗಳನ್ನು ಯಾವ ಋತುವಿನಲ್ಲಿ ಬೆಳೆಯಲಾಗುತ್ತೆ? ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ, ಶರತ್ಕಾಲ. ಆಪ್ಷನ್ ಸಿ ಚಳಿಗಾಲ. ರಾಬಿ ಬೆಳೆಗಳನ್ನು ಚಳಿಗಾಲದಲ್ಲಿ ಬೆಳೆಯಲಾಗುತ್ತೆ. ಉತ್ತರ ಸರಿಯಾಗಿದೆ. 1 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ ನಿಮಗೆ: ಜಾಮ್ ಮತ್ತು ಉಪ್ಪಿನಕಾಯಿಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಸಂರಕ್ಷಕ ಯಾವುದು? ಜಾಮ್ ಮತ್ತು ಉಪ್ಪಿನಕಾಯಿಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಸಂರಕ್ಷಕ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಸೋಡಿಯಂ ಬೆಂಜೋಯೇಟ್, ಆಯ್ಕೆ 2 ಸೋಡಿಯಂ ಕ್ಲೋರೈಡ್, ಆಯ್ಕೆ 3 ಅಮೋನಿಯಂ ಸಲ್ಫೇಟ್, ಆಯ್ಕೆ 4 ಸಕ್ಕರೆ. ಜಾಮ್ ಮತ್ತು ಉಪ್ಪಿನಕಾಯಿಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಸಂರಕ್ಷಕ ಯಾವುದು? ನಿಮ್ಮ ಆಯ್ಕೆಗಳು: ಸೋಡಿಯಂ ಬೆಂಜೋಯೇಟ್, ಸೋಡಿಯಂ ಕ್ಲೋರೈಡ್, ಅಮೋನಿಯಂ ಸಲ್ಫೇಟ್, ಸಕ್ಕರೆ. ಸಿ. ಜಾಮ್ ಮತ್ತು ಉಪ್ಪಿನಕಾಯಿಗಳಲ್ಲಿ ಸಿ ಅಮೋನಿಯಂ ಸಲ್ಫೇಟ್ ಅನ್ನು ಬಳಸ್ತಾರೆ. ಉತ್ತರ ತಪ್ಪಾಗಿದೆ. ಪ್ರಶ್ನೆಯನ್ನು 3ನೇ ತಂಡಕ್ಕೆ ವರ್ಗ ಮಾಡ್ತೀವಿ. ಜಾಮ್ ಮತ್ತು ಉಪ್ಪಿನಕಾಯಿಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಸಂರಕ್ಷಕ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಸೋಡಿಯಂ ಬೆಂಜೋಯೇಟ್, ಸೋಡಿಯಂ ಕ್ಲೋರೈಡ್, ಅಮೋನಿಯಂ ಸಲ್ಫೇಟ್, ಸಕ್ಕರೆ. ಸೋಡಿಯಂ ಬೆಂಜೋಯೇಟ್. ಜಾಮ್ ಮತ್ತು ಉಪ್ಪಿನಕಾಯಿಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಸಂರಕ್ಷಕ ಸೋಡಿಯಂ ಬೆಂಜೋಯೇಟ್. ಸರಿಯಾದ ಉತ್ತರ. 1 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ ನಿಮಗೆ: ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಆಲ್ಬರ್ಟ್ ಐನ್ಸ್ಟೀನ್, ಆಯ್ಕೆ 2 ಗೆಲಿಲಿಯೋ, ಆಯ್ಕೆ 3 ಐಸಾಕ್ ನ್ಯೂಟನ್, ಆಯ್ಕೆ 4 ಸಿ ವಿ ರಾಮನ್. ಆಯ್ಕೆ 3 ಐಸಾಕ್ ನ್ಯೂಟನ್. ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿದವರು ಐಸಾಕ್ ನ್ಯೂಟನ್. ಸರಿಯಾದ ಉತ್ತರ. 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 4ನೇ ತಂಡಕ್ಕೆ: ಬಹುಕೋಶೀಯ ಸೂಕ್ಷ್ಮ ಜೀವಿಗಳಿಗೆ ಒಂದು ಉದಾಹರಣೆ. ಬಹುಕೋಶೀಯ ಸೂಕ್ಷ್ಮ ಜೀವಿಗಳಿಗೆ ಒಂದು ಉದಾಹರಣೆ. ನಿಮ್ಮ ಆಯ್ಕೆಗಳು: ಆಯ್ಕೆ 1 ಪಾಚಿ ಮತ್ತು ಶಿಲೀಂಧ್ರಗಳು, ಆಯ್ಕೆ 2 ಪಾಚಿ ಮತ್ತು ಬ್ಯಾಕ್ಟೀರಿಯಾ, ಆಯ್ಕೆ 3 ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು, ಆಯ್ಕೆ 4 ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. ಬಹುಕೋಶೀಯ ಸೂಕ್ಷ್ಮ ಜೀವಿಗಳಿಗೆ ಉದಾಹರಣೆ: ಪಾಚಿ ಮತ್ತು ಶಿಲೀಂಧ್ರಗಳು, ಪಾಚಿ ಮತ್ತು ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. ಆಪ್ಷನ್ ಸಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು. ಬಹುಕೋಶೀಯ ಸೂಕ್ಷ್ಮ ಜೀವಿಗಳಿಗೆ ಉದಾಹರಣೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು. ಉತ್ತರ ತಪ್ಪಾಗಿದೆ. ಪ್ರಶ್ನೆಯನ್ನು 1ನೇ ತಂಡಕ್ಕೆ: ಬಹುಕೋಶೀಯ ಸೂಕ್ಷ್ಮ ಜೀವಿಗಳಿಗೆ ಒಂದು ಉದಾಹರಣೆ ಪಾಚಿ ಮತ್ತು ಶಿಲೀಂಧ್ರಗಳು, ಪಾಚಿ ಮತ್ತು ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. ಆಯ್ಕೆ 1 ಪಾಚಿ ಮತ್ತು. ಬಹುಕೋಶೀಯ ಸೂಕ್ಷ್ಮ ಜೀವಿಗಳಿಗೆ ಉದಾಹರಣೆ ಪಾಚಿ ಮತ್ತು ಶಿಲೀಂಧ್ರಗಳು. ಸರಿಯಾದ ಉತ್ತರ. 1 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ ನಿಮಗೆ: ಯಾವುದರಲ್ಲಿ ಲ್ಯಾಕ್ಟೋಬಾಸಿಲಸ್ ಸಾಮಾನ್ಯವಾಗಿ ಕಂಡುಬರುತ್ತದೆ? ಯಾವುದರಲ್ಲಿ ಲ್ಯಾಕ್ಟೋಬಾಸಿಲಸ್ ಸಾಮಾನ್ಯವಾಗಿ ಕಂಡುಬರುತ್ತದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕೇಕ್, ಆಯ್ಕೆ 2 ಬ್ರೆಡ್, ಆಯ್ಕೆ 3 ಮೊಸರು, ಆಯ್ಕೆ 4 ಮೇಲಿನವು ಯಾವುದೂ ಅಲ್ಲ. ಯಾವುದರಲ್ಲಿ ಲ್ಯಾಕ್ಟೋಬಾಸಿಲಸ್ ಸಾಮಾನ್ಯವಾಗಿ ಕಂಡುಬರುತ್ತದೆ? ಕೇಕ್, ಬ್ರೆಡ್, ಮೊಸರು ಯಾವುದೂ ಅಲ್ಲ. ಯಾವುದರಲ್ಲಿ ಲ್ಯಾಕ್ಟೋಬಾಸಿಲಸ್ ಸಾಮಾನ್ಯವಾಗಿ ಕಂಡುಬರುತ್ತದೆ? ಕೇಕ್, ಬ್ರೆಡ್, ಮೊಸರು ಯಾವುದೂ ಅಲ್ಲ. ಆಪ್ಷನ್ 2 ಬ್ರೆಡ್. ಬ್ರೆಡ್ನಲ್ಲಿ ಲ್ಯಾಕ್ಟೋಬಾಸಿಲಸ್ ಸಾಮಾನ್ಯವಾಗಿ ಕಂಡುಬರ್ತದೆ. ಉತ್ತರ ತಪ್ಪಾಗಿದೆ.
ಎರಡನೇ ತಂಡಕ್ಕೆ ಯಾವುದರಲ್ಲಿ ಲ್ಯಾಕ್ಟೋಬಾಸಿಲಸ್ ಸಾಮಾನ್ಯವಾಗಿ ಕಂಡುಬರುತ್ತದೆ? ಕೇಕ್, ಬ್ರೆಡ್, ಮೊಸರು ಯಾವುದೂ ಅಲ್ಲ. ಆಪ್ಷನ್ ಸಿ ಮೊಸರು. ಮೊಸರಿನಲ್ಲಿ ಲ್ಯಾಕ್ಟೋಬಾಸಿಲಸ್ ಸಾಮಾನ್ಯವಾಗಿ ಕಂಡುಬರುತ್ತದೆ. ಉತ್ತರ ಸರಿಯಾಗಿದೆ. 1 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ ನಿಮಗೆ, ಕಲ್ಲಿದ್ದಲನ್ನು ಯಾವುದರಿಂದ ತಯಾರಿಸಬಹುದು? ಕಲ್ಲಿದ್ದಲನ್ನು ಯಾವುದರಿಂದ ತಯಾರಿಸಬಹುದು ಅಥವಾ ತಯಾರಿಸುತ್ತಾರೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಸೂರ್ಯನ ಬೆಳಕು, ಆಯ್ಕೆ 2 ಪಳೆಯುಳಿಕೆಗಳು, ಆಯ್ಕೆ 3 ಉಗಿ, ಆಯ್ಕೆ 4 ಸಸ್ಯಗಳು. ಬಿ ಪಳೆಯುಳಿಕೆ. ಕಲ್ಲಿದ್ದಲನ್ನು ಪಳೆಯುಳಿಕೆಗಳಿಂದ ತಯಾರಿಸಲಾಗುತ್ತದೆ. ಉತ್ತರ ಸರಿಯಾಗಿದೆ. 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 3ನೇ ತಂಡಕ್ಕೆ, ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮಜೀವಿ ಯಾವುದು? ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮಜೀವಿ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಗಂಡು ಅನಾಫಿಲಿಸ್ ಸೊಳ್ಳೆ, ಆಯ್ಕೆ 2 ಹೆಣ್ಣು ಇಡಿಸ್ ಸೊಳ್ಳೆ, ಆಯ್ಕೆ 3 ಗಂಡು ಇಡಿಸ್ ಸೊಳ್ಳೆ, ಆಯ್ಕೆ 4 ಹೆಣ್ಣು ಅನಾಫಿಲಿಸ್ ಸೊಳ್ಳೆ. ಸರ್ ಆಪ್ಷನ್ ಡಿ ಹೆಣ್ಣು ಅನಾಫಿಲಿಸ್ ಸೊಳ್ಳೆ. ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮಜೀವಿ ಹೆಣ್ಣು ಅನಾಫಿಲಿಸ್ ಸೊಳ್ಳೆ. ಉತ್ತರ ಸರಿಯಾಗಿದೆ. 2 ಅಂಕವನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 4ನೇ ತಂಡಕ್ಕೆ, ಮಾನವನ ರಕ್ತ ಶೇಕಡ ಎಷ್ಟು ಪ್ರಮಾಣ ಪ್ಲಾಸ್ಮಾ ಹೊಂದಿದೆ? ಮಾನವನ ರಕ್ತ ಶೇಕಡ ಎಷ್ಟು ಪ್ರಮಾಣದಷ್ಟು ಪ್ಲಾಸ್ಮಾ ಹೊಂದಿದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಶೇಕಡ 55ರಷ್ಟು, ಆಯ್ಕೆ 2 ಶೇಕಡ 45ರಷ್ಟು, ಆಯ್ಕೆ 3 ಶೇಕಡ 8ರಷ್ಟು, ಆಯ್ಕೆ 4 ಶೇಕಡ 100ರಷ್ಟು. ಮಾನವನ ರಕ್ತದಲ್ಲಿ ಶೇಕಡ ಎಷ್ಟು ಪ್ಲಾಸ್ಮಾ ಹೊಂದಿದೆ? ಶೇಕಡ 55ರಷ್ಟು, ಶೇಕಡ 45ರಷ್ಟು, ಶೇಕಡ 8ರಷ್ಟು, ಶೇಕಡ 100ರಷ್ಟು. ಶೇಕಡ 45ರಷ್ಟು. ಮಾನವರ ರಕ್ತ ಶೇಕಡ 45ರಷ್ಟು ಪ್ಲಾಸ್ಮಾ ಹೊಂದಿದೆ. ಉತ್ತರ ತಪ್ಪಾಗಿದೆ. ಪ್ರಶ್ನೆಯನ್ನು 1ನೇ ತಂಡಕ್ಕೆ ವರ್ಗ ಮಾಡ್ತೀವಿ. ಮಾನವರ ರಕ್ತ ಶೇಕಡ ಎಷ್ಟು ಪ್ರಮಾಣದಷ್ಟು ಪ್ಲಾಸ್ಮಾ ಹೊಂದಿದೆ? ಶೇಕಡ 55ರಷ್ಟು, ಶೇಕಡ 45ರಷ್ಟು, ಶೇಕಡ 8ರಷ್ಟು, ಶೇಕಡ 100ರಷ್ಟು. ಶೇಕಡ 8ರಷ್ಟು 3. ಮಾನವನ ರಕ್ತ ಶೇಕಡ 8ರಷ್ಟು ಪ್ಲಾಸ್ಮಾ ಹೊಂದಿದೆ. ಉತ್ತರ ತಪ್ಪಾಗಿದೆ. ಸೊ ಮಾನವನ ರಕ್ತ ಶೇಕಡ 55ರಷ್ಟು ಪ್ಲಾಸ್ಮಾ ಹೊಂದಿದೆ ಸರಿಯಾದ ಉತ್ತರ. ಸೊ ಇಲ್ಲಿಗೆ 4ನೇ ಸುತ್ತು ಮುಕ್ತಾಯವಾಯಿತು. 4ನೇ ಸುತ್ತಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂಕವನ್ನು ಪಡೆದುಕೊಂಡಿದ್ದೀರಿ? 1ನೇ ತಂಡ 1 ಅಂಕವನ್ನು ಪಡೆದುಕೊಂಡಿದೆ, ಅಭಿನಂದನೆ. 2ನೇ ತಂಡ 4 ಅಂಕವನ್ನು ಪಡೆದುಕೊಂಡಿದೆ, ಅಭಿನಂದನೆ. ಹಾಗೆ 3ನೇ ತಂಡ 5 ಅಂಕವನ್ನು ಪಡೆದುಕೊಂಡಿದೆ, ಅಭಿನಂದನೆ. ಹಾಗೂ 4ನೇ ತಂಡ 0 ಅಂಕವನ್ನು ಪಡೆದುಕೊಂಡಿದೆ. ಚೆನ್ನಾಗಿ ಆಡಿ, ಆಯಿತಾ?